ನೋಡಿ ಗೈಸ್ ಜಾಮೂನು ಹುರ್ಕೋತಾ ಇದಾರ ಇವಾಗ. ನಾವ್ ಇವತ್ತೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಗೋಲ್ ಗುಮ್ಮ ಚಲಕತ್ತೀವಿ. ಇಷ್ಟು ದಿನ ಖಾರ ಐತಿ, ಇವಾಗ ಒಂದ್ ಸ್ವಲ್ಪ ಸ್ವೀಟ್ ಕಡೆ ಹೊಳ್ಳಿ. ಹಾಲಾಕಿನೂ ಮಾಡ್ಬೋದು, ಬಟ್ ಹಾಲ ಇವಾಗ ನಮಗೆ ತರಕಾಲಿಲ್ಲ. ನೀರ್ ಹಾಕಿದ್ರು ಚಂದ ಆಗ್ತದ, ಹಾಲು ಹಾಕಿದ್ರು ಚಂದ ಆಗ್ತದ. ರಸ್ಮಲೈ ನಮ್ ಕ್ರೇಜಿಯರ್ ಫೇವ್ರೇಟ್ ಗೈಸ್ ಅದು ರಸ್ಮಲೈ ಬಾಳ ಇಷ್ಟಪಟ್ಟು. ಗಾಂಧೀಜಿ ಫೋಟೋ ಎದಕ್ ಸಿಗಿ ಹಾಕ್ತಾರತ್ ನಾವ್ ಅದು ಹೇಳಿದ್ರೆ ಅವ ಮಳೆಗ್ ಸಿಗಿ ಹಾಕ್ತಾರತ್ತ. ಅವ್ರೇ ಕ್ಯಾಮ್ರಾ ಹಿಡಿದು ವಿಡಿಯೋ ಮಾಡಕತ್ತಾರ ತಿಳ್ಕೊಂಡ್ ನೀವೇ ನೋಡಿ ಗೈಸ್ ಜಾಮೂನ್ ಹೇಗಾಗಿದ್ದೀವಿ ಅಂತ. ಎಷ್ಟು ಚೆನ್ನಾಗ್ತಿದೆ ಗೈಸ್. ಜಾಮೂನು ರೆಡಿ ಮಾಡ್ಕೊಂಡ್ಬಂತಾರೆ ಇವರು. ನಾ ದೊಡ್ಡ ಶೆಫ್, ನಾವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಬಂತ ತೋರಿಸ್ಕಿರೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ನಮ್ಮ RCB ಮ್ಯಾಚ್, IPL ಸ್ಟಾರ್ಟ್. RCB ವರ್ಸಸ್ SRH ಮ್ಯಾಚ್ ಅದಾವ. ಸೊ ಫಸ್ಟ್ ಮ್ಯಾಚ್ IPLಗೆ. ಸೊ ನಮ್ಮ RCB ಈ ಸಲ ಕಪ್ ನಮ್ದೆ ಅನ್ಕೊಂತ ಸ್ಟಾರ್ಟ್ ಮಾಡ್ತಾ ಇದೀವಿ RCB ಮ್ಯಾಚ್ಗಳು. ಯಾವುದು ಗೈಸ್ RCB ಟಿ ಶರ್ಟ್ ಹಾಕೊಂಡೆ ಸ್ಟಾರ್ಟ್ ಮಾಡೋದು. ಇವ್ರು ಇಲ್ಲಿ ಬಿದ್ದು ಮಾತಾಡಕತ್ತಾರ ಇಲ್ಲಿ. RCB ಟಿ ಶರ್ಟ್ ನನ್ ಬಲ್ಲಿ ನಾವು ಫೈನಲ್ಗೆ ಬರ್ತದಲ್ಲ ಅವಾಗ ಹಾಕೋತೀವಿ. ಗೈಸ್ ಇವತ್ತು RCB ಮ್ಯಾಚ್ ಅದಾವಲ್ಲ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 7 ಗಂಟೆಗೆ ಸ್ಟಾರ್ಟ್ ಆಗ ಅವತ್ತಿದ್ದ ಮ್ಯಾಚ್ ನೋಡ್ಬೇಕಂತ ಹೇಳಿ ಫುಲ್ ತಾಬಡ್ತಾ ಬಿಟ್ಟಿವಿ. ಎಲ್ಲ ರೆಡಿ ಆಗ್ಯದ. ಇವತ್ತಿಂದ ಮ್ಯಾಚ್ ಶುರು. ನಾವೇನು ಯಾವ್ದು ಬೆಟ್ಟಿಂಗ್ ಆಡಲ್ಲ, ಏನು ಆಡಲ್ಲ. ಜಸ್ಟ್ ಬೆಟ್ಟಿಂಗ್ ಯಾರ ಜೊತೆ ಆಡ್ತೀವಿ ಅಂದ್ರೆ ಆಲ್ರೆಡಿ ಬೆಟ್ಟಿಂಗ್ ಆಗ್ಯದ ನಮ್ಗ. ಅವನಿಗೆ ಇಲ್ಲ ಗೈಸ್, ಇವ್ರಿಗೆ ನನಗ ಚಾಲೆಂಜ್ ಆಗ್ಯದ. ಇವಾಗ ಏನಪ್ಪಾ ಅಂತಂದ್ರೆ ನಾನು ನಮ್ ಕ್ರೇಜಿ ಅವ್ರ ಬೆಟ್ಟಿಂಗ್ ಸ್ಟಾರ್ಟ್ ಮಾಡೀವಿ. ಈಗ ಏನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ಏನ್ ಹೇಳೇನಂದ್ರ ಎಷ್ಟು RCB ಎಷ್ಟು ರನ್ ಹೊಡಿತದ ಎಷ್ಟಂತ ಹೇಳ್ಯಾರ. ಮತ್ತಂದ್ರ ಅದು SRH ಎಷ್ಟು ಹೊಡಿತದ ಅಂತ ಹೇಳ್ಯಾರ. ನಾನು ಹೇಳಿ ನೋಡೋಣ ಯಾರು ಏನು ಅಂತೇಳಿ. ಗೈಸ್ ಇವಾಗ ಟೈಮ್ ನೋಡ್ಕೊಂಡ್ಬಿಡ್ರಿ 1:30 ಆಗ್ಯದ ಜಸ್ಟ್. ನಾನು ಏನು ಬೆಟ್ ಕಟ್ಟಿನಿ ಅಂದ್ರೆ RCB ವಿನ್ ಆಗುತ್ತೆ ಫಸ್ಟ್ ಮ್ಯಾಚ್ ಒಳಗಡೆ. ಮತ್ತು ನಾನು ಗೆಸ್ ಮಾಡೀನಿ ಅವರು RCB ವಿನ್ ಆಗುತ್ತೆ ಅಂದ್ರೆ. ಬಟ್ ರನ್ ಗೆಸ್ ಮಾಡಿವಿ. ನಾ ಎಷ್ಟು ಗೆಸ್ ಮಾಡೀನಿ ಅಂದ್ರೆ 240 ಹೊಡಿತಾರೆ ನಾ ಗೆಸ್ ಮಾಡೀನಿ. ಇವ್ರು ಅದರಲ್ಲ ನಮ್ಮ ಪಾರ್ಟ್ನರ್ ಶಿಲ್ಪಾ ಅವರು ಗೆಸ್ ಮಾಡ್ಯಾರ 150 to 200 ಒಳಗಡೆ ಹೊಡಿತಾರೆ ಅಂತ ಅವ್ರು ಗೆಸ್ ಮಾಡ್ಯಾರ. ನಾನು ಗೆಸ್ ಮಾಡಿದ್ದು 240 ಅಂತ ನಾ ಗೆಸ್ ಮಾಡೀನಿ. RCB ಫಸ್ಟ್ ಮ್ಯಾಚ್ ಎಲ್ಲ RCB ವಿನ್ ಆಗುತ್ತೆ ಅಂತ ಹೇಳಿ ನಾ ಬೆಟ್ ಕಟ್ಟಿನಿ. ಅವರು RCBನೇ ವಿನ್ ಆಗುತ್ತೆ ಅಂದ್ರೆ. ಬಟ್ ಮತ್ತೇನಪ್ಪ ಅಂದ್ರೆ 150-200 ಒಳಗ ಹೊಡಿತಾರ ಅಂತ ಹೇಳಿನಿ ಗೈಸ್. ಏನಂತಾರ ರನ್ಸ್ ಇವರು 240 ಅಂತ ಹೇಳ್ಯಾರ. ಬಟ್ RCB ಗೆಲ್ತದ ಅವರು ಹೇಳ್ಯಾರ. ಬಟ್ ನಾನು ಹೇಳಿನಿ. ಬಟ್ ನಾ ರನ್ 150-200 ಹೇಳಿನಿ, ಅವರು 240 ಹೇಳ್ಯಾರ. ನೋಡೋಣ ಅಂದ್ರೆ ನಾನು 240 ಅಂದ್ರೆ ಗೆಸ್ ಮಾಡಿವಿ ನಾವು ಇಬ್ರು. 240 ಅಂತ ಗೆಸ್ ಮಾಡಿವಿ. ನಾ 240 ಅಂತ ನಾ ಗೆಸ್ ಮಾಡೀನಿ. ಅವ್ರದೆಲ್ಲ 150 to 200 ಅಂತ ಗೆಸ್ ಮಾಡ್ಯಾರ. ನೋಡುವ ಯಾರ್ದು ವಿನ್ ಆಗೋದು RCBನೇ. ಬಟ್ ಏನಾಗುತ್ತೆ ಅನ್ನೋ ನೋಡುವ. ಜಸ್ಟ್ ಗೆಸ್ ಇದು. ಏನು ನಾವೇನು ಅಲಿಬಾಬಾ ಟೈಪ್ ಏನು ಹೇಳಕತ್ತಿಲ್ಲ. ಅಂದ್ರೆ ಬೆಟ್ ಸದ್ಯೈತಲ್ಲ ನಾವು ವಿನ್ ಅಂದ್ರೆ ಅದ್ರ 240 200 ಮೇಲೆ ಆಯ್ತು ಅಂತ 200 to 240 ನಂದು. ಅವ್ರದ್ರ 200 to 150 ಅವ್ರದ್ದು. 200 ಮೇಲೆ ಹೋಯ್ತು ಅಂತ ತಿಳ್ಕೊ ಅವ್ರು ನಾನು ಪಾರ್ಟಿ ಕೊಡಿಸ್ಬೇಕು. 200 ಕೆಳಗೆ ಗೊತ್ತಂತ ತಿಳ್ಕೊ ನಾ ಪಾರ್ಟಿ ಕೊಡಿಸ್ಬೇಕು ಅವ್ರಿಗೆ. ಏನಾಗುತ್ತೆ ನೋಡುವ. ಅವರೇ ಕೊಡಿಸ್ತಾರೆ ನಮ್ಮ ಪಾರ್ಟಿ ಗೈಸ್. ನಾವೀಗ ನನ್ನ ಗೆಸ್ ಯಾವಾಗಲೂ ಕರೆಕ್ಟ್ ಇರ್ತದೆ. ಗೆದ್ದಿದ್ದು ಯಾವಲ್ಲ ಈ ವರ್ಷದಿಂದ ಯಾವತ್ತಿ ಈ ವರ್ಷ ನೋಡಿ ಗೈಸ್. ಈ ಸತಿನ RCB ಕಪ್ ಗೆಲ್ಲೋದು ನಮ್ಮ RCB ವಿನ್ ಆಗಿದೆ. ಈ ಸರ್ದಿನ ಕಪ್ ನಮ್ದೇ ಅಂತ ಸ್ಟಾರ್ಟ್ ಮಾಡಕತ್ತೀವಿ. ಲೆಟ್ಸ್ ಗೋ ಗೈಸ್. ಇವಾಗ ಒಂದು ಸ್ವಲ್ಪ ಪೈನಾಪಲ್ ತೊಗೊಂಡ್ಬಂದಿದ್ದೆ ನಾನು. ಪೈನಾಪಲ್ ತಿನ್ನಬೇಕು ಅಂತ ಒಂದು ಆಸೆಯಾಗಿ ಪೈನಾಪಲ್ ತೊಗೊಂಡು ಬಂದಿದ್ದೆ. ಅದೇನು ಪೈನಾಪಲ್ ಸ್ವಲ್ಪ ಚಾಟ್ ಮಾಡ್ದೇನೆ. ಪೈನಾಪಲ್ ಎಲ್ಲ ಶಿಸ್ತು ಕಟ್ ಮಾಡಿಕೊಂಡು ರೆಡಿ ಮಾಡ್ಬೇಕಂದ್ರೆ ಅದಕ್ಕೆ ಚಾಟ್ ಮಸಾಲೆ ಹಾಕ್ಬಿಟ್ಟು ತಿನ್ಬೇಕಂತ ಹೇಳಿ ಭಾಳ ಎಷ್ಟು ದಿನದ ಆಸೆ ಇತ್ತು ಅಂದ್ರೆ ಭಾಳ ದಿನದ ಆಸೆ ಇತ್ತು. ಪೈನಾಪಲ್ ತಿನ್ಬೇಕಂದ್ರೆ ಭಾಳ ದಿನದ ಆಸೆ ಇತ್ತು. ಬಟ್ ಇವತ್ತು ಕಂಪ್ಲೀಟ್ ಆಗುತ್ತಾ. ಬನ್ನಿ ಶಿಸ್ತಾಗಿ ಪೈನಾಪಲ್ ಕಟ್ ಮಾಡಿ ಪೈನಾಪಲ್ ತಿಂದು ಟೇಸ್ಟ್ ಮಾಡುವ. ನಂದದ ಪೈನಾಪಲ್ ಕ್ಯಾಚ್ ಕೊಡ್ತೀನಿ ಗೈಸ್. ಕ್ಯಾಚ್ ಹಿಡ್ತಾರೆ ನಾನು. 1 2 3
RCB ಗೆದ್ದು ಮನೆ ಪಡ್ಬೇಡ ಅಂತ ಹೇಳಿ ಶಿಸ್ತು ಒಂದಷ್ಟು ಚಾಟ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಮಸಾಲೆ ಗಿಸಾಲೆ ಹೊಡೆದು ಶಿಸ್ತು ತಿನ್ನೋಣಂತ ಮಜಾನೇ ಮಜಾ. ಲೆಟ್ಸ್ ಟ್ರೈ ಹೆಂಗಿರುತ್ತೆ ಅಂತ ನೋಡುವ ಆಸೆ. ಅಂದ್ರೆ ಮೈಸೂರು ಒಂದಿಷ್ಟು ದಿನ ಆಗಿತ್ತಲ್ಲ ನಾವು ಒಟ್ಟೆ ತಿಂದಿರಲಿಲ್ಲ. ಬರೇ ರೀಲ್ಸ್ ಆಗಿಬ್ರು ಎಷ್ಟು ಒಂಥರ ಆಗದಂದ್ರೆ ಬಾಯಾಗ ಯಾವಾಗ ತಿಂದೇನೋ ಅನ್ನಂಗಾಗಿತ್ತು ನಾನು ನಿಜ ಹೇಳ್ಬೇಕಂದ್ರೆ. ಅದಕ್ಕೆ ಇವತ್ತು ಟ್ರೈ ಮಾಡೇ ಬಿಡಬೇಕು ಅಂತ ಹೇಳಿದ್ರೆ ಹೋಗಿ ತೊಗೊಂಡು ಬಂದಿನಿ. ಬನ್ನಿ ಶಿಸ್ತೆ ಕಟ್ ಮಾಡ್ತೀನಿ. ಕಟ್ ಮಾಡೋ ಅವಶ್ಯಕ ಇದೆ ನಿಮಗೆ. ಗಾಯ್ಸ್ ನಮ್ಮ ಕ್ರೇಜಿ ಅವ್ರು ಕಟ್ ಮಾಡಕತ್ತಾರೆ ಇವಾಗ ಪೈನಾಪಲ್. ಗೈಸ್ ನನ್ನ ಫೇವ್ರೇಟ್ ಹಣ್ಣನೇ ನಂದು ಪೈನಾಪಲ್ ಜ್ಯೂಸ್. ಪೈನಾಪಲ್ ತಿನ್ನಕ್ಕೆ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ. ಎಷ್ಟು ದಿನ ಆಗಿತ್ತು ಪೈನಾಪಲ್ ತಗೊಂಡ್ ಬಾ ಅಂತ ಹೇಳಕತ್ತಿದ್ದೆ. ಇವತ್ತು ತೊಗೊಂಡು ಬಂದಾರ. ಮಸ್ತ್ ಉಪ್ಪ ಖಾರ ಹಾಕಿ ಚಾಟ್ ಮಸಾಲ ಹಾಕಿ ತಿಂದು ಬಿಡೋದೆ ಇವಾಗ. ಮಸ್ತ್ ಹಸ್ತದ ಗಾಯ್ಸ್. ಯಾರ್ಯಾರಿಗೆ ಪೈನಾಪಲ್ ಇಷ್ಟ? ನನಗತ್ರ ಸಿಕ್ಕಾಪಟ್ಟೆ ಇಷ್ಟ ಪೈನಾಪಲ್. ವಾವ್ ಮಸ್ತ್ ಅದ ಗಾಯ್ಸ್. ಸ್ಮೆಲ್ ಮಸ್ತ್ ಬರಕತ್ತದ. ಇದೆಲ್ಲ ಸಿಪ್ಪಿ ಸಲದು ಚಂದಾಗಿ ಕಟ್ ಮಾಡ್ತಾರೆ ಕ್ರೇಜಿ ಅವರು. ಮತ್ತೆ ಏನು ಹೇಳ್ತೀರಾ? ಏನಿಲ್ಲ ಗೈಸ್, ಅಂದರೆ ಈ ಟೈಮಲ್ಲಿ ಇವೆಲ್ಲ ತಿನ್ಬೇಕಂತಾರೆ ನಮಗೆ ಗೊತ್ತಿಲ್ಲ ಅಂತಾರೆ. ನಾವು ಅವ್ರು ತಿನ್ಬೇಕಂತಾರಂತೆ ತಿನ್ನತ್ತಿಲ್ಲ. ಬಟ್ ಆ ರೀಲ್ಸ್ ಒಳಗಡೆ ಈಗಂತೂ ಸಿಕ್ಕಾಪಟ್ಟೆ ರೀಲ್ಸ್ ಅಂತ ಬರೋದು. ಅಂದರೆ ಈ ಥರ ಮಾಡ್ಕೊತೀವಿ ನಾವು. ಚಾಟ್ ಮಸಾಲ ಖಾರ ಉಪ್ಪು ಹೊಡ್ಕೊಳ್ತೀವಿ ನಾವು. ಸೊ ಅವ್ರು ತಿನ್ನೋದು ನೋಡಿ ಬಾಯ ನೀರು ಕಟ್ಟೋದು ಕೂತಿದ್ರು ನಮ್ಮ ಪಾರ್ಟ್ನರ್ ಅವರು. ನೋಡಿ ಪಾಪ ಅನಿಸಿ ತೊಗೊಂಡಿದ್ದೀನಿ. ಪಾಪ ಅನಿಸಿತು ನೋಡ್ರಿ. ಪಾಪ ಅನಿಸ್ತು ನಾನು ನೋಡಿ. ಅದಕ್ಕೆ ಇವಾಗೈತೆಲ್ಲ ಶಿಸ್ತು ಕಟ್ ಮಾಡ್ಕೊಂಡ್ಬಿಟ್ಟು ಅದರೈತೆಲ್ಲ ಮಸಾಲ ಹೊಡೆದು ಹೆಂಗೆ ದಿಕ್ಕಿನ ಮಸಾಲ ನೋಡ್ರಿ. ಏನೇನು ಸ್ಪೆಷಲ್ ಮಾಡ್ಕೊಟ್ಟಿಲ್ಲ ಮಾಡಿದಿ. ಅದ್ರೊಳಗೆ ನಂದು ಪಾಲು ಇರ್ತದೆ. ಹೆಣ್ತಂದ ಎಲ್ಲಾದ್ರೂ ಪಾಲು ಇರ್ತದೆ. ಇದು ಕಟ್ ಮಾಡೋದು ಸ್ವಲ್ಪ ಹೈರಾಣ ಆಗುತ್ತೆ. ತಿನ್ನೋದು ಮಾತ್ರ ಚಂದ. ಇಷ್ಟು ಕಟ್ ಮಾಡಿದ್ರೆ ನೋಡ್ರಿ ಇವಾಗ ಅವ್ರು. ಇಲ್ಲಿ ಒಂದು ಸ್ವಲ್ಪ ಅರ್ಧ ಇಟ್ಟಾರ. ಇದು ಸಾಯಂಕಾಲ ತಿಂತೀವಿ. ಎಲ್ಲ ಒಮ್ಮೆ ತಿನ್ನಲ್ಲ ಯಾಕಂದ್ರೆ ಅಷ್ಟು ಹುಳಿನೂ ತಿನ್ನಬಾರ್ದು. ನನ್ನ ಕೈಯಿಂದ ಅಷ್ಟು ಹುಳಿ ತಿನ್ನಕ್ಕಾಗಲ್ಲ. ಇವ್ರಂತರೂ ತಿನ್ನಲಿ. ನಾನು ಇನ್ನೊಂದು ತಿಂತೀನಿ. ಟೇಸ್ಟ್ ಇದೆ ನನಗೆ ಗೊತ್ತದ. ನಾ ಇಟ್ಟು ಕಟ್ ಮಾಡಕ್ಕೆ ನಾನು ತಿನ್ನಲ್ಲ. ಇದು ಹಿಂಗೆ ಕಟ್ ಮಾಡಿ ಕೊಡ್ಲಾಕ ರೆಡಿ ಮಾಡೋಕೆ ನನಗೆ ಇಷ್ಟ. ಬಟ್ ಹೊಟ್ಟೆ ತುಂಬ ತಿನ್ನೋದಾಗಲ್ಲ ಅಂತ ಹೇಳಿ ನಿಜ ಹೇಳ್ಬೇಕಂದ್ರೆ. ಹೊಟ್ಟೆ ತುಂಬ ಅಲ್ಲ, ಅದು ಬಾಯಿ ಟೇಸ್ಟಿಗೆ ಅದು ಹುಳಿ ಎಲ್ಲ ಆಗಲ್ಲ ನನ್ನ ಕೈ. ಹುಳಿ ತಿನ್ನೋದಂತೂ ಆಗಲ್ಲ ನನ್ನ ಕೈಲಿ. ಜಸ್ಟ್ ಟ್ರೈ ಅಷ್ಟೇ ಮಾಡ್ತೀನಿ. ಬನ್ನಿ ಪಡಬಡ ಅಂತ ಇದು ಕಟ್ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಶಿಸ್ತಾಗೆ ಪೀಸ್ ಮಾಡ್ಕೊಂಡಿನಿ. ಅದ್ರೊಳಗೆ ಚಾಟ್ ಮಸಾಲ ಹಾಕ್ಬೇಕು. ಚಾಟ್ ಮಸಾಲ ಭಾರಿ ಮಸ್ತ್ ಆಗ್ತದೆ. ಟೇಸ್ಟ್ ಇದು ಕರೆ ಹೇಳ್ಬೇಕಂತ. ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಚಂದ ಆಗ್ತದೆ ಇದು. ಎಷ್ಟು ಜಾಸ್ತಿ ಆಗ್ತಿಲ್ಲ ಅಷ್ಟು ಚಂದ. ಅದರೊಳಗೆ ಸ್ವಲ್ಪ ಸಾಲ್ಟ್. ನಿಮಗೂ ಬಾಯ ನೀರು ಕಟ್ಲತ್ತವ ಅನಿಸ್ತದ. ಬಟ್ ಇಲ್ಲಿ ಮುಂದೆ ಕೂತಾರೆ ಕಟ್ಲಾಕತ್ತಾವ. ವಿಡಿಯೋ ನೋಡೋರಿಗೆ ಹೆಂಗೆ ಹಾಕಿಲ್ಲ. ಸ್ವಲ್ಪ ಇದು ಜಲ್ಜೀರ ಟೈಪ್ ಇರ್ತದೆ. ಅದು ಸ್ವಲ್ಪನೇ ಹಾಕಮಿದು. ಹುಳಿ ಅದನ್ನು ಚಂದ ಭಾಳ ಚಂದ ಟೇಸ್ಟ್. ಖಾರ ಹಾಕಲ್ಲ. ಖಾರ ಈಗ ಸ್ವಲ್ಪ ಹಾಕು. ಪೈಲಿಕ್ಕೆ ಅದು ಒಂದೆರಡು ಪೀಸ್ ತಿಂದೀನಿ. ಈಗ ತೀರಾ ತಿನ್ಬೇಕು ಅನಿಸ್ಲಾಕತ್ತದ. ಸ್ವಲ್ಪ ಖಾರ ಗೈಸ್, ಸ್ವಲ್ಪ ಖಾರ ಟೇಸ್ಟ್ ಮಾಡಬೇಕು. ನೋಡ್ರಿ ನನಗೆ ತಿನ್ನಂಗಲ್ಲ ಪಾಪ. ಇವ್ರು ಹೆಂಗಲ್ಲಕ್ಕಿಲ್ಲ. ಇವು ಮುಂದೆ ಕೂತಾರಂತೂ ಹೇಳೇ ಬಾಳು. ಅವ್ರು ಮಾರಿ ನೋಡ್ಬೇಕು. ಅವರು ತೋರಿಸ್ಬೇಕಂತಿದ್ದೆ. ಬಟ್ ಏನು ಮಾಡ್ತಾರೆ ಇಲ್ಲಿ ಪಾಪ ಹಾಕ್ಬಿಟ್ಟಿನಿ. ಇದು ಈ ಥರ ಮ್ಯಾಗ ಪ್ಲೇಟ್ ಮುಸ್ತೀನಿ. ಅಳ್ಳಾಡ್ಸು ನಮ್ಮ ಸ್ವೀಟಿ ಇಷ್ಟು ತಿನ್ಸ್ಬಿಟ್ಟು ಗೈಸ್. ಈಗ ಐತಲ್ಲ ಇಷ್ಟೇ ಜಾಸ್ತಿ ಅಡಿಗೆಸಬೇಡ. ನೋಡ್ರಿ ಈಗ ಹೆಂಗಿರುತ್ತೆ ಅನ್ನೋದು. ಗೈಸ್ ನೋಡ್ರಿ ಇಲ್ಲಿ ಟೇಸ್ಟ್ ನೋಡ್ತೀನಿ ತಡ್ರಿ. ಒಂದು ನಾನು ಟೇಸ್ಟ್ ಫಸ್ಟ್. ಕ್ಯಾಜಿ ಟೇಸ್ಟ್ ಮಸ್ತಾಗಿದೆ ಗೈಸ್. ತಿಂತೀವಿ ಈಗ ಶಿಸ್ತಾಗೆ. ಅವರು ತೋರಿಸ್ತಿರ್ತಾರೆ ಅವ್ರ ರಿಯಾಕ್ಷನ್ ಹೆಂಗಲ್ಲ. ಒಳ್ಳೆ ಟೇಸ್ಟ್ ಆಯಿತು. ವಾ ನಾವು ಸಿಗ್ ತಿಂತಾರೆ. ಅವ್ರು ತೋರಿಸ್ತಿರ್ತಾರೆ ನೋಡ್ರಿ. ಇಲ್ಲಿ ಶಿಸ್ತಾಗೆ ಹೆಂಗೆ ಕೂತಾರೋರಿ. ಈಗ ತಿನ್ನೋಕೆ ಬಾಯ ನೀರು ಕಡೊಂತಿರ್ತಾರೆ. ಟೇಸ್ಟ್ ತೊಗೊಳ್ರಿ. ಒಂದೇ ತೊಗೋಬೇಕು, ಜಾಸ್ತಿ ತೊಗೊಳೋದಿಲ್ಲ. ತಿನ್ರಿ ನಾವು ಟೇಸ್ಟ್. ಮಸ್ತ್ ಗಾಯ್ಸ್. ನಿಜವಾಗ್ಲೂ ಮಸ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿರ್ತಾರೆ.
ಏಕ್ ನಂಬರ್. ಚಾಟ್ ಮಸಾಲ ಹಾಕ್ತಿರ ಟೇಸ್ಟ್. ಚಾಟ್ ಮಸಾಲ ಮಸ್ತ್ ಟೇಸ್ಟ್ ಕೊಡಕತ್ತದ ನಿಜವಾಗ್ಲು. ಅಂದ್ರೆ ಇದೊಂದು ಸ್ವಲ್ಪ ಸ್ವೀಟ್ ಖಾರ ಖಾರ ಚೆಂದ ಅನಿಸ್ತದ. ನೀವು ಮನ್ಯಾಗ ಮಾಡ್ಕೊತಿದ್ರಿ ಈ ಥರ. ಮಸ್ತ್ ಏಕ್ ನಂಬರ್. ಆಯ್ತು, ನೀವು ವಿಡಿಯೋ ಮಾಡ್ಕೊತ ಕೂಡ್ರಿ, ನಾವು ಖಾಲಿ ಮಾಡ್ತೀವಿ. ಮನೆಗೆ ತಿಂತೀವಿ ಅಂತ ಈಗ ತಿಂದ್ಬಿಟ್ಟು ಸಿಗ್ತೀವಿ ಶಿಸ್ತಾಗೆ. ಲೆಟ್ಸ್ ಟ್ರೈ. ಹಿಂಗೆ ಎಲ್ಲ ಖಾಲಿ ಮಾಡಕತ್ತಾನ. ಓಕೆ ಗೈಸ್, ತಿಂದ್ಬಿಟ್ಟು ಸಿಗ್ತೀವಿ ಅಂತ ನಿಮಗೆ. ಜೈ ಹಿಂದ್. ನೀವು ಟ್ರೈ ಮಾಡಿ, ಚಂದ ನೋಡ್ರಿ ಗೈಸ್, ಅಲ್ಲಿ ಸಿಂಬಾ ಮೂವಿ ಹೆಚ್ಚಿನದು ದ ಲಯನ್ ಕಿಂಗ್ ಅಂತ ಹೇಳಿಗ್ಯಾರ ಹಿಂದಿ ಒಳಗೆ. ನಮ್ಮ ಸಿಟಿ ಹೆಂಗೆ ನೋಡತ್ತೆ ನೋಡ್ರಿ, ಕಣ್ಚಪ್ಪಸ್ಲಾರ್ದೆ. ಈಗ ಕಡೆ ಸೈಡ್ ಸಲ ನೋಡಕತ್ತಾಳ, ಕಂಡಕ್ಟ್ ನೋಡಕತ್ತಾಳ ನೋಡಿರಿ. ಮೂವಿ ನೋಡ್ರಿ ಕೂತ್ಕರಿ. ಈಗ ಹಾಂ, ಸಿಂಹ ಬರೋಣ ನೋಡೋದು. ಈಗ ಕರ್ಕೊಂಬ ಸಿಟಿ ಹೋಯ್ಕಿರಿ. ನಾನು ನೋಡಿ ಇಲ್ಲೊಳಗ ಅಲ್ಲಿ ಸಿಂಹ ಕೂತ್ ಮಾತಾಡಕತ್ತದ ಅಲ್ಲಿ. ಈ ಸೈಡ್ ನೋಡಿ, ಇಲ್ಲಿ ಹ್ಯಾಂಗೆ ಕೂತ್ಕೆ ನೋಡತ್ತೋಳು. ಗೈಸ್ ಸ್ವೀಟಿದ್ ನೋಡ್ರಿ, ಇಲ್ಲಿ ತೆಳಗೆ ಕೂತ್ ನೋಡಕತ್ತಾಳೆ. ಈಗ ಇಷ್ಟೊತ್ತರ ಕುರ್ಚಿ ಮೇಲೆ ಕೂತ್ ನೋಡಿದ್ಲು, ಇವಾಗ ತೆಳಗೆ ಕೂತ್ ನೋಡಕತ್ತಾಳ. ನಾ ಮಾತಾಡಕತ್ತಿದ್ದೆ, ಈ ಕಡೆ ಸೈಡ್ ನೋಡೋದು ನೋಡ್ತಾಳೆ. ಈಗ ಹೆಂಗೆ ತೆನಿ ಕಟ್ಬಿಟ್ಟವ ಸ್ವೀಟಿ. ತಲೆ ಕೆಟ್ಬಿಟ್ಟು ಸ್ವೀಟಿ ನೋಡ್ರಿ ತಳಕ್ ಕೂತ್ ಹೆಂಗ್ ನೋಡಕತ್ತಾಳ ನೋಡ್ರಿ ಸ್ವೀಟಿ. ನೀ ಹೇಳಕ್ಕೆ ಹೋಗ್ಬೇಡಿ ಅಲ್ಲೇ ನೋಡ್ತೀನಿ. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ನಾವು ಇವತ್ತೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಗೋಲ್ ಗುಂಬಜ್ ಎಲ್ಲಕ್ಕಿದ್ದೀವಿ. ಗೋಲ್ ಗುಂಬಜ್ ಎಲ್ಲ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀವಿ. ಅದು ಗೋಲ್ ಗುಂಬಜ್ ಎಲ್ಲಕತ್ತೀನಿ. ನಮ್ಮ ನಾದಿನಿ ಅವ್ರು ಮಾಡ್ತಾ ಇದ್ದಾರೆ, ಕಾವ್ಯ ಅವ್ರು ಮಾಡ್ತಾ ಇದ್ದಾರೆ. ಹೇಗೆ ಮಾಡೋದಂತ ಹೇಳ್ತಾರೆ ನೋಡ್ರಿ. ಇವಾಗ ಗುಲಾಬ್ ಜಾಮೂನ್ ಹೇಗೆ ಮಾಡೋದಂತ ಹೇಳ್ತಾರೆ. ಜಾಮೂನ್ ಏನು ಎಲ್ಲರಿಗೆ ಮಾಡಕ್ಕೆ ಬರ್ತೈತಿ. ಹಾಲು ಹಾಕಿ ಮಾಡ್ತಾರೆ, ನಾವು ನೀರು ಹಾಕಿ ಮಾಡಕತ್ತೀವಿ. ನಮಗೆ ಒಂದು ಏನಾರೇ ತಿನ್ನಬೇಕು ಅನ್ಸ್ಬಿಡ್ತೈತಿ. ಅದಕ್ಕೆ ಇವತ್ತು ಎಷ್ಟು ದಿನ ಖಾರ ಐತೆ, ಇವಾಗ ಒಂದು ಸ್ವಲ್ಪ ಸ್ವೀಟ್. ಈ ಕಡೆ ಇವಾಗ ಸ್ವೀಟ್ ಒಂದೇ ಪ್ಯಾಕೆಟ್ ಮಾಡ್ತಾ ಇದೀವಿ ಗೈಸ್. 3 ಜನ ಸಾಕು. ನಾವೇನಿರೋದು 3 ಜನ, ಎಷ್ಟು ತಿಂತೀವಿ ಸ್ವೀಟ್. ನಮ್ಮ ಕ್ರೇಜಿಯವರು ಎಲ್ಲ ವಿಡಿಯೋ ಎಡಿಟ್ ಅದು ಮಾಡಿ ಮಧ್ಯಾಹ್ನ ಮಲ್ಕೊಂಡಿಲ್ಲ, ಅವ್ರು ಮಲ್ಕೊಂಡಾರ. ಇವಾಗ ನಮ್ಮ ಅಣ್ಣ ಹೆಂಗೆ ಗೊತ್ತಾ, ಉಲ್ಟಾ ಅವ ರಾತ್ರಿಗೆ ಎಚ್ಚರಿರ್ತಾನ, ಎಲ್ಲ ಮುಂಜಾನೆ ಎಲ್ಲ ಬರೀ ನಿದ್ದೆ ಮಾಡ್ತಾನೆ. ಈಗ ನೋಡು ಸಂಜಿಗೆ 6 ಮಕ್ಕೊಂಡು 6 ಗಂಟೆಗೆ ಮಕ್ಕೋಣ ನೋಡಿ. ಎದ್ದೇಳಂದ್ರೆ ಎದ್ದೇಳಲ್ಲ. ನಮ್ಮ ಕ್ರೇಜಿ ಅವ್ರದ್ದು ಏನಪ್ಪ ಅಂದರೆ ನೈಟ್ ಎಲ್ಲ ಎಚ್ಚಿರ್ತಾರ, ಮಾರ್ನಿಂಗ್ ಎಲ್ಲ ನಿದ್ದೆ ಹಿಡಿತಾರೆ. ಮಾರ್ನಿಂಗ್ ಅದು ಯಾವಾಗ ಅಂದ್ರೆ 4ಕ್ಕೆ 5ಕ್ಕೆ ಮಲ್ಕೋತಾರ. ಮಧ್ಯಾಹ್ನ ಇಲ್ಲಾಂದ್ರೆ 11, 12 ತನಕ ಮಲ್ಕೋತಾರ. ಎಬ್ಬಿಸ್ಲಾರ ಬಿಟ್ಟಿವಿ ಅಂದ್ರೆ ತಿಳ್ಕೊ 4 ತನ. ಅದು ಯಾವ 4? ಸಂಜೆ 4 ಗಂಟೆ ಅದ್ರ ತನಕ ಮಲ್ಕೋತಾರ. ನೀರು ಹಾಕ್ಕೊಂಡು ಕಲಿಸ್ತೀನಿ. ಜಾಸ್ತಿ ಅದ್ರ ಅಳಸಾಗಬಾರ್ದು, ಅದಕ್ಕೆ ನೀರು ಹಾಕಿ ಕಲಿಸ್ತಾ ಇದ್ದಾರೆ ಇವಾಗ. ನಾ ಎಷ್ಟು ಸರಿ ಮಾಡಿದ್ರು ನೀರು ಹಾಕಿ ಮಾಡೀನಿ. ಹಾಲು ಹಾಕಿನೂ ಮಾಡ್ಬೋದು, ಬಟ್ ಹಾಲು ಇವಾಗ ನಮ್ಮದು ತರಕಾಲಿಲ್ಲ. ನೀರು ಹಾಕಿದ್ರೂ ಚೆಂದ ಆಗ್ತದ, ಹಾಲು ಹಾಕಿದ್ರೂ ಚೆನ್ನಾಗದ. ಹಾಲು ಸ್ವಲ್ಪ ಸಾಫ್ಟ್ ಕೊಡ್ತದಂತ ನಮ್ಮ ಕ್ರೇಜಿ ಅವ್ರು ಹೇಳಿದ್ರು. ಅವ್ರು ಮಲ್ಕೊಂಡಾರಲ್ಲ, ಅದಕ್ಕೆ ಅವ್ರಿಗೆ ಎಬ್ಸೋದು ಬ್ಯಾಡ ಅಂತೇಳಿ ನಾವೇ ನೀರು ಹಾಕಿ ಮಾಡಕತ್ತೀವಿ. ನೀರು ಹಾಕಿದ್ರೂ ಚೆಂದ, ಹಂಗೇನಿಲ್ಲ ಹಾಲೇ ಬೇಕಂತೇನಿಲ್ಲ, ನಡೀತದ. ಅಡ್ಜಸ್ಟ್ ಮಾಡ್ಕೊಳ್ಳೋದು. ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ನಾವು ಇವಾಗ. ಅದು ಎಲ್ಲ ಕಲಿಸಿ ಉಂಡೆ ಕಟ್ಟಿ ಆಮೇಲೆ ಪಾಕ್ ಮಾಡಿ ಪಾಕ್ದಾಗ ಬಿಡ್ತೀವಿ. ನೈಟ್ ತಿಂತೀವಿ ಮಾಡ್ಕೊಂಡು ಸ್ವಲ್ಪ 10 o'clock ಪಾಕ್ ಹಿಡ್ಕೋಬೇಕು. ಇವರಿಗೆ ರಸಗುಲ್ಲ ಬರ್ತದೆ, ಮತ್ತೆ ರಸಮಲೈನೂ ಬರ್ತದೆ ಇವರಿಗೆ. ಎಲ್ಲ ಒಂದೊಂದು ಸತಿ ಮಾಡ್ಸಮ್ ಗೈಸ್ ಇವ್ರ ಕೈಲಿ. ರಸಮಲೈ ನಮ್ಮ ಕ್ರೇಜಿಯವ್ರ ಫೇವ್ರೇಟ್ ಗೈಸ್ ಅದು ರಸಮಲೈ ಭಾಳ ಇಷ್ಟಪಡ್ತಾನೆ. ಊರಿಗೆ ಬಂದಾಗ ನಾ ರಸಗುಲ್ಲ ಮಾಡ್ಕೊಡ್ತಿದ್ದೆ ಅವ್ನು. ಇವಾಗ ಗುಲಾಬ್ ಜಾಮೂನ್ ಮಾಡ್ತಾ ಇದೀವಿ, ನೆಕ್ಸ್ಟ್ ಟೈಮ್ ರಸಗುಲ್ಲ ಮಾಡಿಸಿ. ಮತ್ತೇನು ಹೇಳ್ತೀವಿ? ಮತ್ತೇನು ಹೇಳ್ರಿ ವೈನಿಯವ್ರೆ?
ವೈನಿಯವರೇ ಹೇಳಿ. ನಾವು MTR ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀವಿ. ಪ್ರಮೋಷನ್ ಅನ್ಕೋಬೇಡ್ರಿ. ಹಂಗೇನಿಲ್ಲ, ಜಾಮೂನ್ ಮಾಡ್ಬೇಕಂದ್ರೆ ಇದೇ ಜಾಮೂನ್ ಪಾಕೆಟ್ ಒಳಗಿಂದ ಚಲೋ ಇರ್ತದೆ. ಇನ್ನೊಂದು ಇರ್ತೈತೆ ಅದು ಪೂರ್ತಿ ರೆಡ್ ಅದು ಚಲೋ. ನಾ ಇದೊಂದೇ ಗುಲಾಬ್ ಜಾಮೂನ್ ಪಾಕೆಟ್ ನೋಡಿ, ನಾ ಮತ್ತೆ ಬೇರೆದು ನೋಡೇ ಇಲ್ಲ. ಅಪ್ಪಾಜಿನೇ ಹೇಳತ್ತಿದ್ದ ಒಳಗತ್ತಿ ಗೊತ್ತೇ. ಹೌದು, ಮೊನ್ನೆ ಯಾವುದೋ ಒಂದು ಏನೋ ಹೇಳದವ. ಗಾಂಧೀಜಿ ಫೋಟೋ ಎದಕ್ ಸಿಗಿ ಹಾಕ್ತಾರಂತ. ಎದಕ್ಕಂತ ಗಾಂಧೀಜಿ ಫೋಟೋ ಎದಕ್ ಸಿಗಿ ಹಾಕ್ತಾರಂತ ಕೇಳ್ದವ ಅಪ್ಪಾಜಿ. ನಾ ಎದಕ್ಕಂತ ನಾ ಏನು ಹೇಳಿಲ್ಲ. ಅವ ಎದಕ್ಕಂತ ಆ ಥರ ಕೇಳಿನ ನಾ ಇದ್ರ ಅವ್ರು ಹೋರಾಟ ಮಾಡ್ಯಾರಲ್ಲ ಸತ್ಯಾಗ್ರಹ ಹಂಗಿಂಗ ನಾವ್ ಹೇಳಕತ್ತಿ ಅದಿಲ್ಲ ಮಳಿಗೆ ಸಿಗಿ ಹಾಕ್ತಾರಂತ ಗಾಂಧೀಜಿ ಫೋಟೋ. ಶಾಕೆ ನಾವು ಗಾಂಧೀಜಿ ಫೋಟೋ ಎದಕ್ ಸಿಗಿ ಹಾಕ್ತಾರತ್ ನಾವಂದ್ರ ನಾವ್ ಅದು ಹೇಳಿದ್ರ ಅವ ಮಳಿಗೆ ಸಿಗಿ ಹಾಕ್ತಾರತ್ತ. ಬಾರಿ ಹೇಳ್ತಾನೆ ಬೇಸ ಒಳಗತ್ತಿ. ನಮ್ಗೆ ಬರಲ್ಲ, ಅವ ಮಸ್ತ್ ಹೇಳ್ತಾನ. ಬಾಬಾ ಅಂತ ಇದೀವಿ, ಬರ್ತಾ ಇಲ್ಲ ಅವ. ನೋಡೋಣ, ನಾಳೆ ಬರ್ತಾನೆ. ಏನ್ ಮಾಡ್ತೀನಿ. ವೇಟ್ ಮಾಡಕತ್ತೀವಿ ನಾವು. ತಿನ್ಬೇಕು ಅನಿಸ್ದಾಗ ತಿನ್ನಲ್ಲವ. ನಾ ಅಂಗಡಿಯಿಂದ ದೊಡ್ಡ ಚಂದ ಇರಲ್ಲದು. ಅಂಗಡಿಂದು ಅದು ಏನಂತಾರ ಡ್ರೈ ಗುಲಾಬ್ ಜಾಮೂನ್ ಇರ್ತದೆ ನೋಡು, ಕರ್ರ ಬ್ಲ್ಯಾಕ್ ಅದು ಚಂದ ಇರ್ತದೆ. ಈ ಥರದ್ದು ಚಂದ ಅನ್ಸಲ್ಲ ಅಂಗಡಿಯದು. ಗುಲಾಬ್ ಜಾಮೂನ್ ಗೋಲ್ ಗುಂಬಜ್ ಹಾಕತ್ತೀನಿ. ಅಲ್ಲೊಂದು ರೀಲ್ಸ್ ಮಾಡಿದ್ದೆಲ್ಲ ನಾನು. ಗೋವಾಕ್ಕೆ ಹೋಗಿ ಗೋಲ್ ಗುಂಬಜ್ ನೋಡಪ್ಪ ಆ ಥರ ಅಲ್ಲಕತ್ತದ ನಂದು. ರೀಲ್ ಮಾಡಿದ್ರೆ ಇದು ರಿಯಲ್ ಹೇಳಕತ್ತೀನಿ. ಗೋಲ್ ಗುಂಬಜ್ ಬರ್ತಾ ಇದೆ ಬಾಯಾಗ ಗುಲಾಬ್ ಜಾಮೂನ್ ಹೋಗಿ ಈ ಥರ ನಾದಿದ್ರು. ಗೈಸ್ ನಾ ಹೆಂಗಂದ್ರ ದೇವ್ರ ಹೇಳೋರಂಗೆ ನಡೆಸ್ಬಿಟ್ಟಾಳ ನಮ್ಮ ಮೈ. ಹಿಂಗ್ ಜರ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಹಿಂಗ್ ಕೂತ್ಬಿಟ್ಟೆ, ಹಿಂಗೆ ಸ್ಟೇಟ್ ಕೂತ್ಬಿಟ್ಟಿನಿ. ಅವರು ದೇವ್ರು ಹೇಳಕತ್ತಿ ಇರತ್ತ. ಸ್ವಲ್ಪ ಹಿಂಗೆ ಕೂತೀನಿ ನಾನು, ಅದಕ್ಕೆ ದೇವ್ರು ಹೇಳಕತ್ತಿ ಇರತ್ತ. ಇವ್ರೊಂದು ಒಡಗತಿ ಹೇಳ್ತಾರತ್ತ. ಅದು ನಿಮ್ಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ. ಅವ್ರು ಬರೀ ಹೇಳ್ತಾರ, ಅದ್ರದ್ದು ಆನ್ಸರ್ ಏನಪ್ಪ ಅಂತೇಳಿ ಕಮೆಂಟ್ ಮಾಡಿ ನೋಡೋಣ ಯಾರು ಹೇಳ್ತೀರಾ. ನಾನೊಂದು ಒಡಗತಿ ಹೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಗೊತ್ತಿದ್ರೆ ಹೇಳ್ರಿ. ಯಾಕೋ ಶಿವ ಮೈತುಂಬ ಬೋದಿ, ತಲೆಮ್ಯಾ ರುದ್ರಾಕ್ಷಿ ಕೈಯಾಗ ಪತ್ರೊಳಿ. ಹೇಳ್ರಿ ಇದು ಇನ್ನೊಂದ್ಸರ್ತಿ ಚಂದ. ಯಾಕೋ ಶಿವ ಮೈತುಂಬ ಬೋದಿ, ತಲೆಮ್ಯಾ ರುದ್ರಾಕ್ಷಿ ಕೈಯಾಗ ಪತ್ರೊಳಿ. ಇದು ಒಡದು ಹೇಳ್ಬೇಕು ನೀವು ನಮಗೆ. ಅದು ಪಾನಿಪುರಿ ವಿಡಿಯೋ ಆಲೊಂದ್ಸಲ ಇವ್ರು ನೋಡಿದ್ರೆ ನಗು ಬರ್ತೈತಿ. ಯಾಕೆ ಅದೊಂದು ಅದು ಕಣ್ ಮುಚ್ಚ ಆದ್ಮೇಲೆ ಅವ್ರು ಕೇಳೋದಿದ್ದು ನೋಡಿದ್ರೆ ನಾ ರಿಯಲ್ ಆಗಿ ಇದನ್ನೆಲ್ಲ ನನಗೆ ಅದಕ್ಕೆ ನಗು ಬರ್ತವ. ನಾ ಯಾವ್ದು ಕೇಳಿನ ಅದೇ ಕೊಡ್ಬೇಕಪ್ಪ ನನಗ ಅಂದ್ರು. ಗೈಸ್ದವ್ರು ಬರೀ ಪಾನಿಪುರಿ ಇದ್ದ ಚಾಲೆಂಜ್ದಾಗ ಫಸ್ಟಿಗೆ ಹಾಗಲ್ಕಾಯಿ ಕೇಳಿನಿ. ಅಕಸ್ಮಾತ್ ಹಾಗಲ್ಕಾಯಿನೇ ಫಸ್ಟಿಗೆ ಕೊಟ್ಟಿದ್ರ ತಿಳ್ಕೊ, ನಾವು ನೆಕ್ಸ್ಟ್ ಅವು 2 ಪಾನಿಪುರಿನೇ ತಿಂತಿದ್ದಿಲ್ಲ. ನಿಜ ಹೇಳ್ಬೇಕಂದ್ರೆ ಇನ್ನ ನಾನು ನಮ್ಮ ಅಣ್ಣ ಶಾಣೆ ಇದ್ದೀವಿ. ಶಾಣೆ ಕೊಟ್ಟಿರೋದು ಅಂದ್ರೂ ಲಾಸ್ಟಿಗೆ ಕೊಟ್ರು. ಚಂದಾಗಿ ಇವು ಈ ಸದ್ದ ಇಷ್ಟು ಸಣ್ಣ ಕಾಣ್ತಾವಲ್ಲ, ಆಮೇಲೆ ಎಣ್ಣೆ ಕರೆನ ದಪ್ಪ ಆಗ್ತಾವಲ್ಲ. ಸ್ವೀಟ್ ಹೋಗಿ ಸಪ್ಪು ಮಾಡಿಟ್ಟಿ ಪಾಕ ನಮ್ ಕ್ರೇಜಿಯರ್ ಮಾಡ್ತಾರತ್ತ ನೋಡೋಣ. ಎದ್ರಂದ್ರ ಅವ್ರು ಹೇಳಿಕಂದ್ರೆ ನಾವೇ ಮಾಡ್ತೀವಿ. ಹೇಳ್ರಿ ಅದು ಒಡಗತಿ ಕಮೆಂಟ್ ಮಾಡಿ. ನನಗ ಹೇಳಿ ತುಂಬಾ ಬೂದಿ, ತಲೆ ಮ್ಯಾಗ ರುದ್ರಾಕ್ಷಿ ಕೈಯಾಗ ಪತ್ರೊಳಿ. ಇದ್ರದ್ದು ಆನ್ಸರ್ ಏನಪ್ಪ ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ. ನನಗೂ ಗೊತ್ತಿಲ್ಲ ನಿಜ ಹೇಳ್ಬೇಕಂದ್ರ. ನೀವು ಹೇಳತ್ತನ ಹೇಳೋದೇ ಹೇಳಲ್ಲತ್ತ. ನನಗೂ ಗೊತ್ತಿಲ್ಲ. ನೋಡಮ್, ನಾನು ಥಿಂಕ್ ಮಾಡ್ತೀನಿ ಏನಪ್ಪ ಅಂತೇಳಿ. ಈ ಥರ ಉಂಡೆ ಮಾಡ್ತೀನಿ ನಾನು ಇವಾಗ. ಆಮೇಲೆ ಸಿಗ್ತೀನಿ ಹುರಿಯುವಾಗ, ಪಾಕ ಮಾಡುವಾಗ. ಆ ಪ್ಯಾಕೆಟ್ನಾಗ ಇಷ್ಟು ಮಾಡಿದೆ ನೋಡ್ರಿ, ಒಂದು ಪ್ಯಾಕೆಟ್ನಾಗ. ಇವಾಗ ಇಲ್ಲಿ ನಿಂತಾರೆ ಇವರು. ಇಲ್ಲಿ ಪಾಕಿಗೆ ಹಾಕಿಟ್ಟಾರ ಸಕ್ರೆ ಎಷ್ಟು ಬೇಕು ನಮ್ಗೆ ಅಷ್ಟು. ಎಣ್ಣೆ ಹಾಕ್ತಾ ಇದ್ದಾರೆ. ಗುಲಾಬ್ ಜಾಮೂನ್ ಕರಿಲಕ್ಕ ಇಷ್ಟು ಎಣ್ಣೆ ಹಾಕಿದ್ರು. ಇಲ್ಲಿ ಪಾಕಿಗೆ ರೆಡಿ ಮಾಡಕ್ಕಿಟ್ಟಿವಿ ನೋಡ್ರಿ. ಈಗ ಜಾಸ್ತಿ ನಾನೇ ಮಾತಾಡಿನಲ್ಲ ಲಾಗ್ನಾಗ. ನಮ್ಮ ಕಾವ್ಯಾರು ಮಾತಾಡ್ತಾನೆ ಇಲ್ಲ ಜಾಸ್ತಿ. ನಾವೇನು ಕೇಳ್ತೀವಿ ಅದಕ್ಕೆ ಅಷ್ಟೇ ಮಾತಾಡಕತ್ತಾರ. ಅವ್ರು ಇನ್ನೂ ಇನ್ನೂ ಸ್ವಲ್ಪ ಕಂಫರ್ಟೇಬಲ್ ಆಗೋಗ್ತಾರೆ. ಇನ್ನೂ ಕಂಫರ್ಟೇಬಲ್ ಆಗಿಲ್ಲ ಜಾಸ್ತಿ ನಂತರ. ನಾ ಫಸ್ಟಿಗೆ ಹೆಂಗೆ ಮಾಡ್ತೀನಿ ಹಂಗೆ ಇವ್ರು ಪೂರ್ತಿ ಬೆಟರ್ ಆಗ್ಯಾರ. ಇವಾಗ ಒಂದು ಸ್ವಲ್ಪ ಕಂಫರ್ಟೇಬಲ್ ಆಗಿ ನಾನು. ಅವರೇ ಕ್ಯಾಮ್ರಾ ಹಿಡಿದು ವಿಡಿಯೋ ಮಾಡಕತ್ತಾರ ತಿಳ್ಕೊಂಡು ನೀವು ನೋಡಿ. ಗೈಸ್ ಜಾಮೂನು ಹುರ್ಕೋತಾ ಇದ್ದಾರ ಇವಾಗ. ಈ ಥರ ಸ್ವಲ್ಪ ಬ್ಲ್ಯಾಕ್ ಬರೋ ಥರ ಹುರಿತಾ ಇದ್ದಾರೆ. ಚಂದ ಅನ್ನಿಸ್ತದೆ. ಅದು ಬ್ಲ್ಯಾಕೇ ಇರಬೇಕು ಗುಲಾಬ್ ಜಾಮೂನ್. ಇಲ್ಲಿ ನೋಡಿ ನಮ್ಮ ಜಾಮೂನ್. ಮತ್ತೆ ಆಮೇಲೆ ಸಿಗ್ತೀವಿ. ಗೈಸ್ ಶಿಸ್ತು ಎದ್ಬಿಟ್ಟು ಹಂಗೆ ಶಿಸ್ತಂಗೆ ಊಟಕ್ಕೆ ಎಬ್ಬಿಸ್ಬಿಟ್ಟಾರೆ ಇದು. ನನಗೆ ನಿನ್ನೆ ನೈಟ್ ನಿದ್ದೆ ಮಾಡಿರಲಿಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ಒಂಥರ ಮನುಷ್ಯ ಫುಲ್
ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು, ಯಾವಾಗ ಮಲ್ಕೋತೀನಪ್ಪ ಅನ್ಸ್ಬಿಟ್ಟಿತ್ತು. ಸೊ ಎದ್ದು ಸೀದಾ ಮತ್ತು ಆಫೀಸ್ ಊಟಕ್ಕೆ ಬಿಸಿದ್ರು. ಊಟಕ್ಕೆ ಎದ್ದು ಇವಾಗ ಊಟ ಮಾಡಿದೆ. ಊಟ ಆಯಿತು, ಶಿಸ್ತಾಗಿ ಒಂದು ತಾಬಡ್ತೊಬ್ರು ಊಟ ಮಾಡಿ ಇಲ್ಲಿ ಬಂದು ನೋಡಿದರೆ ಏನೋ ಸ್ಪೆಷಲ್ ಮಾಡಿಬಿಟ್ರೆ ನೋಡ್ರಿ ಅವರು. ಲುಕ್ ಅಟ್ ದಿಸ್, ಜಾಮೂನ್ ಮಾಡ್ಯಾರ. ಜಾಮೂನ್ ಮಾಡ್ಯಾರ ನಮ್ಮ ಮೇಡಮ್ ಅವರು, ನಮ್ಮ ತಂಗಿ. ಏನು ಸ್ಪೆಷಲ್ ಇತ್ತು? ತಿನ್ಬೇಕನ್ನೋದು ಮಾಡೋದು, ಸ್ಪೆಷಲ್ ಇದ್ದಂಗೆ ಮಾಡ್ಬೇಕು. ಏನ್ರಿ ಸ್ಪೆಷಲ್ ಇತ್ತಂದ್ರೆ ಅಷ್ಟೇ ಮಾಡ್ಬೇಕತ್ತೆ, ಏನ್ರಿ ನೇಮಕ ಅದ ಏನದ? ಏನಿಲ್ಲ ಬಿಡ್ರಿ, ಹಂಗೇನಾ? ಏನು ಎಲ್ಲ ಕಡೆ ಹಂಗತಿ ಏನು ಹೆಂಗಲ್ಲ ಗೊತ್ತ ನಿಮ್ಗೆ 360 ಹಂಗಲ್ಲ ಹೊರಗೆ ಹೋದ್ರು. ಗೈಸ್ ಇವಾಗ ಐತಲ್ಲ ಶಿಸ್ತು, ಒಂದು ಸ್ವಲ್ಪ ಅದನ್ನು ಟೇಸ್ಟ್ ಮಾಡೋದು ಬನ್ನಿ. ಮ್ಯಾಚ್ ನೋಡ್ಕೊ ಕುಂತಿದ್ದೆ, ಶಿಸ್ತು ಒಂದಿಷ್ಟು ಮ್ಯಾಚ್ ನೋಡ್ತಾ ಒಂಥರ ಜಾಮೂನ್ ಜಡ್ಯಾಮ್ ಅಂತ. ಜಾಮೂನ್ ಇವಾಗ ತಿನ್ನಲ್ಲ, ಈ ಜಸ್ಟ್ ಊಟ ಮಾಡೀನಿ. ಒಂದು 5 ನಿಮಿಷ ಒಂದು ಸ್ವಲ್ಪ ಥರ ವೇಟ್ ಮಾಡ್ಕೆ ಅಂತ ತಿನ್ನೋವಂತ. ಹೆಂಗಿರುತ್ತೆ ಟೇಸ್ಟ, ಹೆಂಗೆ ಮಾಡ್ಯಾರ, ನಾವು ಸ್ವಲ್ಪ ತಿಳ್ಕೊಬೇಕಲ್ಲ ಅವ್ರು ಟೇಸ್ಟ್ ಯಾವ ಥರ ಮಾಡ್ಯಾರ. ನಾವು ನೋಡಿ ಗೈಸ್ ಜಾಮೂನ್ ಹೇಗಾಗಿದ್ದೀವಿ ಅಂತ. ಕಾವ್ಯ ಅವ್ರು ಮಾಡ್ಯಾರ, ನಾ ಮಾಡಿಲ್ಲ. ಕಾವ್ಯ ಅವ್ರು ಮಾಡಿದಾರ. ಇವಾಗ ಹಾಕೊಂಡು ಹೋಗ್ತೀನಿ ನಮ್ಮ ಕ್ರೇಜಿ ಅವ್ರಿಗೆ. ಮಸ್ತ್, ಎಷ್ಟು ಚಂದ ಅನಿಸ್ಲಕತ್ತಾವ, ಸಾಫ್ಟ್ ಅನಿಸ್ಲಕತ್ತಾವ. ತಿಂದ್ಬಿಟ್ಟು ನೋಡೋಣ. ನೋಡಿ ನಮ್ಮ ಕ್ರೇಜಿ ಅವ್ರಿಗೆ ಹೋಗಿ ತೊಗೊಂಡು ಹೋಗ್ತೀನಿ ಇವಾಗ. ಎಷ್ಟು ಚೆನ್ನಾಗ್ತಿದೆ ಗೈಸ್. ಜಾಮೂನು ರೆಡಿ ಮಾಡ್ಕೊಂಡ್ಬಂತಾರೆ. ಗಬ್ಬ ತಿಂದ್ಬಿಡ್ತು ನೋಡಿ. ನಗ್ಲಕತ್ತ ನೋಡ್ರಿ, ಬರೇ ಪೈಲ ಎಷ್ಟು ಚಂದ ನಗ್ಲಾರ್ದೆ ಚಂದ ಮಾಡ್ತಿದ್ದ ನನ್ನ ಜೊತೆ ಕೂತು. ಅವನು ನಗಚ್ಚದ ಸ್ಟಾರ್ಟ್ ಮಾಡಿಬಿಟ್ಟಾರ. ಗೈಸ್ ಜಾಮೂನ್ ಮಾಡ್ಕೊಂಬಂದಾರ ಶಿಸ್ತಾಗೆ. ಅದು ಜಾಮೂನು ಟೇಸ್ಟ್ ಮಾಡ್ಬೇಕು ನಾನು. ಇವರು ನಾ ದೊಡ್ಡ ಶೆಫ್, ನಾವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಬಂತ ತೋರಿಸ್ಕಿರೆ ಹೆಂಗಾಗ್ಯದ ನೋಡೋದು. ಈ ಥರ ಮಾಡ್ಲಕತ್ತ ನನಗೆ. ನಮ್ಮ ತಂಗಿ ಮಾಡ್ಯಾಳಂತ. ಈಕೆ ಏನು ಮಾಡಿರಿ? ನಾನು ವಿಡಿಯೋ ಮಾಡೀನಿ. ಮನೆಗೆ ಟೇಸ್ಟ್ ಮಾಡುವ ಯಾವ ರೀತಿ ಮಾಡಿರಿ. ನಮ್ಮ ಹೆಂಗೆ ಸ್ವೀಟ್ ಅದ, ಎಲ್ಲ ಕರೆಕ್ಟ್ ಅದ? ಸ್ವೀಟ್ ಕರೆಕ್ಟ್, ಸ್ವೀಟ್ ಲೆವೆಲ್ ಕರೆಕ್ಟ್ ಅದು. ಒಂಥರ ಸ್ವೀಟ್ ಜಾಸ್ತಿ ಇರ್ತಾರೆ, ಆ ಥರ ಇದ್ರೆ ಇಷ್ಟ ಆಗಲ್ಲ. ಈ ಥರ ಆದರೆ ವೆರೈಟೀಸ್ ಇದು. ಈಗ ಅರ್ಧ ಕಟ್ ಮಾಡಿ ಸುಡೋದು ಕರೆಕ್ಟ್ ಸುಟ್ಟದ, ಬಟ್ ಅದಿನ್ನೂ ಹಿರ್ಕೊಂಡಿಲ್ಲ. ಆಗಲೇ 9 ಮ್ಯಾಲೆ ಹಾಕಿವನು. ಮಸ್ತ್ ಟೇಸ್ಟಿ. ಬನ್ನಿ ಗೈಸ್, ಶಿಸ್ತಾಗಿ ತಿಂತೀವಿ. ತಿಂದ್ಬಿಟ್ಟು ಮುಗಿಸ್ಬಿಡ್ತೀವಿ ವಿಡಿಯೋ. ಇನ್ನೊಂದು ತಿಳಿಸ್ಬೇಕೆ ನೋಡಿ ಗೈಸ್. ಟೇಸ್ಟ್ ಹೇಳಪ್ಪ ಅಂದ್ರೆ ಕುಂತಾರ. ಈಗ ಹೇಳೋದ್ರ ಇನ್ನೊಂದು ಸರ್ತಿ ತಿನ್ನಿಸ್ತಾನೆ ಅಂತ ಹೇಳಿದ್ರೆ ಚಂದ ಅದ ಗೈಸ್, ಚಂದ ಮಾಡ್ಯಾರ. ನೀರಾಕಿ ಮಾಡಿದ್ರು ಚಂದಾಗಿದೆ. ಅಂದರೆ ನಾವು ಹಾಲಾಕಿ ಹಿಟ್ಟು ಕಲಿಸ್ತಿದ್ವಿ. ನನಗೆ ಗೊತ್ತಿರೋ ಪ್ರಕಾರ ಇವರು ಫಸ್ಟ್ ಟೈಮ್ ನಾ ಇದು ತಿಂತೀನಿ. ಅದು ಬಟ್ ಚೆನ್ನಾಗಿದೆ, ಟೇಸ್ಟಿ ಚೆನ್ನಾಗಿದೆ. ಎರಡು ಮಾಡ್ಬಿಡ್ರಿ ನೀವೇ ಹೇಳ್ತೀನಿ ವಿಡಿಯೋ. ಓಕೆ ಗೈಸ್, ಈ ವಿಡಿಯೋ ಇಷ್ಟ. ಓಕೆ ಗೈಸ್, ಇವತ್ತಿನ ವಿಡಿಯೋಲಿ ಏನು ಮಾಡ್ತೀನಿ. ಅಯ್ಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾನು ನೋಡಿಸಿದ್ನಿ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ 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 ಬಾಯ್. ಅಷ್ಟೇ.